ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ. ನೀವು ಲಾಸ್ಟ್ 2 ವೀಡಿಯೋಲ್ಲಿ ನೋಡಿರ್ತೀರಾ, ನಾನು ನಿಮಗೆ XUV 7X AX70 ವೇರಿಯಂಟ್ದು ರಿವ್ಯೂ ಎಲ್ಲ ತೋರಿಸಿದೆ, ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಕನ್ನಡದಲ್ಲಿ. ಪಾರ್ಟ್ 1 ಪಾರ್ಟ್ 2 ಅದರಲ್ಲಿ ಅಡ್ಯಾಸು, ಕ್ಯಾಮ್ರಾ, ಅದಾದಮೇಲೆ AC ಫೀಚರ್ಸು, ವೆಂಟಿಲೇಷನ್ ಸೀಟ್ಸು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಟೋಮೆಟಿಕ್ ಗಾಡಿ, ಸೊ ಅದಕ್ಕೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ಇವತ್ತು ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಹೋಗ್ತಿರೋದು ಬೆಂಗಳೂರಿಂದ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ, ಫ್ರೆಂಡ್ಸ್ ಎಲ್ಲ ಒಳಗಡೆ ಇದ್ದಾರೆ, ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟಿದೆ. ಸೊ ನಾನು ಆಚೆ ಬಂದು ವೀಡಿಯೋ ಮಾಡ್ತೀನಿ. ಸೊ ಇವತ್ತು ಮೈಲೇಜ್ ಟೆಸ್ಟು ಆಗಿಬಿಡುತ್ತೆ, ನಮ್ಮದೊಂದು ಲಾಂಗ್ ಡ್ರೈವು ಗೊತ್ತಾಗ್ಬಿಡುತ್ತೆ, ಮತ್ತು ಕಂಫರ್ಟಬಿಲಿಟಿನೂ ಗೊತ್ತಾಗ್ಬಿಡುತ್ತೆ. 7 ಸೀಟರ್ ಗಾಡಿ, ನಾವು 6 ಜನ ಹೋಗ್ತಿದ್ದೀವಿ. ಲಾಸ್ಟ್ ರೋಲ್ ಒಬ್ಬನು ಕೂತ್ಕೊತಾನೆ, ಅವನದು ರಿವ್ಯೂನು ತಗೋಣ ಈ ಬ್ಲಾಗಲ್ಲಿ. ಬನ್ನಿ ಹೋಗೋಣ, ಒಳಗಡೆ ಜರ್ನಿ ಸ್ಟಾರ್ಟ್ ಮಾಡೋಣ. ಗುರು, ನಾನು ಬಂದ್ಬಿಟ್ಟಿದ್ದೀನಿ ನಮ್ಮ ಕಾರಲ್ಲಿ. ಸೊ ನೀವು ನೋಡ್ಬೋದು ನಮ್ಮ ಮಿತ್ರಗಳು ಇಲ್ಲೊಬ್ಬ ಮಿತ್ರ ಏನ್ ಪರವಾಗಿಲ್ಲ ಬಿಡು, ಅಲ್ಲಿ ಲಾಸ್ಟಲ್ಲಿ ಒಬ್ನಿದ್ದಾನೆ. ಸೊ ಅವನು ರಿವ್ಯೂ ನಿಮ್ಗೆ ಕೊಡಬೇಕು. ಸೊ ಬನ್ನಿ ಈಗ ರೀಡಿಂಗ್ ಆ್ಯಕ್ಚುಲಿ ರೀಸೆಟ್ ಮಾಡೋಣ. ಸೊ ಟ್ರಿಪ್ ನಾನು ರೀಸೆಟ್ ಮಾಡ್ತೀನಿ. ಟ್ರಿಪ್ ನೀವು ನೋಡ್ಬೋದು 0 ಆಗಿದೆ. ಸೊ ಟ್ರಿಪ್ ಬಂದು 974 ಕಿಲೋಮೀಟರ್ ಆಗಿದೆ ನನ್ನ ಟೋಟ್ಲು. ಸೊ ಅದ್ರ ಆ್ಯಾವ್ರೇಜ್ ಎಲ್ಲ ನನ್ನ ಗಾಡಿ ಸ್ಟಾರ್ಟ್ ಮಾಡಿದೆ ತೋರ್ಸತ್ತೆ. ಸ್ಟಾರ್ಟ್ ಮಾಡೋಣ. ಸೊ 9 ಆ್ಯಾವ್ರೇಜ್ ಬಂದಿದೆ ಇಷ್ಟವರೆಗೂ. ಸೊ ಟ್ರಿಪ್ ನೋಡೋಣ ಎಷ್ಟು ಆ್ಯಾವ್ರೇಜ್ ಬರುತ್ತೆ. 0 ಲೆಟ್ಸ್ ಸ್ಟಾರ್ಟ್. ನಾವು ರಾಮಮೂರ್ತಿ ನಗರದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಜೈ ಗಣೇಶ, ಜೈ ಶ್ರೀ ಗಣೇಶ. ನೀನ್ ಬರ್ತಿದ್ಯಾ? ಇವನ್ ಪೊಲೀಸ್. ಲೆಟ್ಸ್ ಸ್ಟಾರ್ಟ್ ಗೈಸ್. ನಾವು ಹೊಡ್ತಿದ್ದೀವಿ ರಾಮಮೂರ್ತಿ ನಗರದಿಂದ. ನಾವು ಗುರುಗುಂಟೆಪಾಳ್ಯ ಸಿಗ್ನಲ್ ತಲುಪಿದೀವಿ. ಇಲ್ಲೇ ವೇಟಿಂಗ್, ಯಾಕಂದ್ರೆ ಈಗ ಬಂದ್ಬಿಟ್ಟು ಸಿಗ್ನಲ್ ಓಪನ್. ಲೆಟ್ಸ್ ಗೋ. ಗುರು, ಇದು ನಾವು ಇವಾಗ ನೆಲಮಂಗಲ ಕ್ರಾಸ್ ಮಾಡಿಕೊಂಡು ಸೆಕೆಂಡ್ ಟೋಲ್ ಗೇಟು. ಸೊ ಇದು ಯಾವ ಟೋಲ್ ಗೇಟ್? ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ ಬಂದು ಟೀ ಕುಡಿತಿದ್ದೀವಿ. ಸಾರಿ, ಅವ್ನು ಟೀ ಕುಡಿತಿದ್ದ, ಅದಕ್ಕೆ ಅವ್ನು ನಗ್ದ. ನಾವೆಲ್ಲ ಕಾಫಿ ಕುಡಿದ್ರಿ, ಇವನೇನು ಕುಡ್ದಿಲ್ಲ. ಕಾಫಿ ಬಾಯ್ ಇವ್ರು. ಆ್ಯಕ್ಚುಲಿ ಇವನು ಇಲ್ಲಿದ್ದಾನಲ್ಲ, ಇವನು ಯಾರೋ ಒಬ್ರು ಮುಂದೆ ಹೋಗ್ತವ್ರೆ. ಸೊ ಈಗ ನಾವು ಟ್ರೇಸ್ ಮಾಡಬೇಕು. ಅಡ್ರೆಸ್ ಹೇಳ್ತಿಲ್ಲ ಮಚ್ಚ ಅವನು. ಸೊ ನಾವು ಒಬ್ರನ್ನ ಟ್ರೇಸ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ. 0.5 mm ಇಲ್ಲ. ಸೊ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ, ಮೈಲೇಜ್ ಇವಾಗ ಎಷ್ಟು ಸಿಕ್ಕಿದೆ, ಅದೆಲ್ಲ ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾವು ಬಂದುಬಿಟ್ಟಿದ್ದೀವಿ ನಮ್ಮ ಕಾರ್ ಒಳಗಡೆ. ಸೊ ನಿಮ್ಗೆ ನೋಡೋಕೆ ಹೋದರೆ 39.2 ಕಿಲೋಮೀಟರ್ಸ್ ನಾವು ರಾಮಮೂರ್ತಿ ನಗರ ಬೆಂಗಳೂರಿಂದ ಕವರ್ ಮಾಡ್ಕೊಂಡಿದ್ದೀವಿ. ಇವ್ನು ಸೊಳ್ಳೆ ಹೊಡಿತವನೆ, ಹೊಡಿಕೊಂಬಚ್ಚ ನೋಡಿ. ಇಂಥ ಫ್ರೆಂಡ್ಸ್ ಇರ್ಬೇಕು. ಸ್ಟಾರ್ಟ್ ಮಾಡೋಣ, ಮೈಲೇಜ್ ನಿಮ್ಗೆ ತೋರಿಸ್ತೀನಿ. ಸೊ ನೀವು ನೋಡಕ್ ಹೋದ್ರೆ ಸದ್ಯಕ್ಕೆ ನಮ್ಗೆ 16.4 ಕಿಲೋಮೀಟರ್ ಪರ್ ಲೀಟರ್. ಸೊ ಅವ್ರು ಬಿಡಿ, ಅವ್ರು ಮಾತಾಡ್ಕೊಂಡಿದ್ದಾರೆ. 1 ನಿಮಿಷ ಮಚ್ಚ, 1 ನಿಮಿಷ ಅಷ್ಟೇ. ಸೊ 39.2 ಕಿಲೋಮೀಟರ್, 16.4 km ಲೈಕ್ ಕಿಲೋಮೀಟರ್ ಪರ್ ಲೀಟರ್ ಸಿಗ್ತಿದೆ. ಸೊ ಬನ್ನಿ ಓಡೋಣ ನಮ್ಮ ಧರ್ಮಸ್ಥಳ ಕಡೆಗೆ. AC 22 ಸೆಟ್ ಮಾಡಿದ್ದೀವಿ, ಯಾಕಂದ್ರೆ ಅಷ್ಟೊಂದು ನಮಗೆ ಕೋಲ್ಡ್ ಅನಿಸ್ತಿಲ್ಲ. ಹೋಗೋಣ ಮಚ್ಚ. ನಮ್ಮ ಪೊಲೀಸ್ ಫುಲ್ ಜೋಶ್ ಅಲ್ಲಿದ್ದಾರಪ್ಪ, ಫುಲ್ ಜೋಶು. ಒಬ್ನು ಲಾಸ್ಟ್ ಹೋಗಿದ್ದಾನೆ, ಇವ್ನು ಲಾಸ್ಟ್ ಅಲ್ಲಿ ಇದ್ದ. ಕಂಫರ್ಟಬಲ್ ಹೆಂಗಿತ್ತು ಕಂಫರ್ಟ್ನೆಸ್? ಸ್ವಲ್ಪ ಮುಂದೆ ರಿವ್ಯೂ ಹೋಗೋಣ ನಾವು. ಸೊ ಇದು ನೀವು ನೋಡ್ಬೋದು, ಈ ಟ್ರಿಪ್ಪಲ್ಲಿ ನಾನು ಫುಲ್ ಅಡ್ಯಾಸ್ ಎಲ್ಲ, ಲೇನ್ ಸೆಂಟ್ರಿಂಗ್ ಎಲ್ಲ ಆನ್ ಮಾಡಿದ್ದೀನಿ. ಮತ್ತು ಕ್ರೂಸ್ ಕಂಟ್ರೋಲು, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬಂದು 94 km/h ಸೆಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಬ್ಲರ್ ಆಯ್ತಾ? ಇಲ್ಲ. ಸೊ ನೀವು ನೋಡ್ಬೋದು ಮುಂದೆ ಇವಾಗ ಗಾಡಿ ಬರುತ್ತೆ, ಆಟೋಮೆಟಿಕಾಗಿ ಗಾಡಿ ಸ್ಲೋ ಆಗತ್ತಲ್ವಾ? ಒಂದು ನಿಮಿಷ ನಾನು ಇಟ್ಕೋತೀನಿ. ಹಾಂ, ಸ್ಲೋ ಆಯ್ತು. ಹಾಂ ನೋಡಿ, ಆಟೋಮೆಟಿಕ್ ಗಾಡಿ ಸ್ಲೋ ಆಯಿತು. ನನ್ನ ಕಾಲು ಎಕ್ಸಲೇಟರ್ ಮೇಲೆ ಇಲ್ಲ, ಬ್ರೇಕ್ ಮೇಲೆ ಎಲ್ಲೂ ಇಲ್ಲ. ಆ್ಯಕ್ಚುಲಿ ಗುರು, ನಾನು ಆನ್ ಮಾಡ್ತೀನಿ 1 ನಿಮಿಷ. ಸೊ ಅದು ಹೇಳ್ತಿದೆ, ನೀವು ಆನ್ ಮಾಡಿ ಸ್ಟೇರಿಂಗ್ ಮೇಲೆ ಕೈ ಇಡಬೇಕು. ನೀವು ನೋಡ್ಬೋದು ಅಲ್ಲಿ ಗಾಡಿ ಮುಂದೆ ಇದೆ, ಅಲ್ಲಿ ನನ್ನ ಕಾಲು ನೀವು ನೋಡ್ಬೋದು. ಎಕ್ಸಲೇಟರ್ ಇಲ್ಲ, ಬ್ರೇಕ್ ಇಲ್ಲ, ಎರಡೂ ಕಾಲು ನೋಡಿ. ಹಾಂ ನೋಡಿ, ಇಲ್ಲಿದೆಯಾ ಬ್ರೇಕ್, ಎಕ್ಸಲೇಟರ್ ನೋಡಿ ಎಲ್ಲಿದೆ. ಸುಮ್ಮನೆ ಮಾರಿಯ ನೀನು. ಸೊ ನೀವು ಅಲ್ಲಿ ನೋಡ್ಬೋದು ಮುಂದೆ ಗಾಡಿ,
ನಮ್ದು ಇಲ್ಲಿ 94 km/h ಸೆಟ್ಟು. ಗಾಡಿಯಲ್ಲಿಂದ ಔಟ್ ಆದ್ರಿಲ್ಲ, ನಾನು ಟರ್ನ್ ಮಾಡ್ಕೊಂಡು ಹೋದರೆ ಕ್ರೂಸ್ ಕಂಟ್ರೋಲ್ ಆಟೋಮೆಟಿಕ್ಕಾಗಿ ಅಲ್ಲಿ ಗ್ರೀನ್ ನೀವು ಕಾಣಿಸ್ತಿದೆಯಲ್ಲ ಸ್ಪೀಡೋಮೀಟ್ರಲ್ಲಿ, ಅಲ್ಲಿ ಆಟೋಮೆಟಿಕ್ ಸ್ಪೀಡ್ ಹೋಗುತ್ತೆ. ಸೊ ಇದೆ ತುಂಬ ಬ್ಲರ್ ಆಯ್ತಲ್ಲ. ಇದೆ ನಮ್ಮ ಅಡಾಸ್ ಫೀಚರ್. ನಾವೆಲ್ಲ ಟೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಿರೋದು. ಗುರು, ಇದು ನಾವು ಕಿರಿ ಸಭೆ ಹತ್ರ ತಲುಪಿದ್ದೀವಿ. ಸೇಮ್ ಟೋಲ್ ಗೇಟ್ ಹತ್ರನೇ ನಾವು ಸ್ಟಾಪ್ ಮಾಡಿದ್ವಿ. ಸೊ ಟೋಲ್ ಕ್ರಾಸ್ ಮಾಡಿದ್ದೀವಿ. ಕ್ರಾಸ್ ಮಾಡ್ಕೊಂಡು ನಾವು ಹೊಡ್ತಿದ್ದೀವಿ ಧರ್ಮಸ್ಥಳ ಕಡೆ. ಇಲ್ಲಿ ತಿರ್ಗಾ ಒಂದು ಕಾಫಿ ಬ್ರೇಕ್ ಸ್ಟಾಪ್ ಮಾಡಿದ್ರಿ. ಲಾಸ್ಟ್ ಟೈಮ್ ನಿಮ್ಗೆ ಸ್ಟಾಪ್ ಕೊಡಿದಾಗ ಅರೌಂಡ್ 40 ಕಿಲೋಮೀಟರ್ಸ್ ಕವರ್ ಮಾಡಿದ್ರಿ ಬೆಂಗಳೂರಿಂದ. ಸೊ ಇವಾಗ ಬೆಂಗಳೂರಿಂದ ಅರೌಂಡ್ 112 ಅಥವಾ 120 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಈಗ ಓಡೋಮೀಟ್ರಲ್ಲಿ ತೋರಿಸ್ತೀನಿ. ಮತ್ತು 120 ಕಿಲೋಮೀಟರ್ಸ್ಗೆ ಮೈಲೇಜ್ ಎಷ್ಟಾಗಿದೆ ಅದು ನಿಮಗೆ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಸದ್ಯಕ್ಕೆ ಅಲ್ಲೇ ಇದ್ದಾರೆ, ಹೋಗೋಣ ಅವ್ರ ಹತ್ರ ತಿರ್ಗಾ. ಮಧ್ಯದಲ್ಲಿ ಯಾರು ಇನ್ ಬಿಟ್ವೀನ್ ಮಚ್ಚ ಸೀಟ್ ಬೆಲ್ಟ್ ಬೇಡ ಬಿಡು. ಇದು ನೀವು ನೋಡೋಕೆ ಹೋದರೆ 125 ಕಿಲೋಮೀಟರ್ಸ್ ನಾವು ಕವರ್ ಮಾಡಿದ್ದೀವಿ. 2 hours ಗಾಡಿ ಓಡಿದೆ. ಮತ್ತು ನಿಮಗೆ ಫ್ಯೂಲ್ ಎಕನಾಮಿ ತೋರ್ಸೋಕೆ ಹೋದರೆ 16.6 ಬರ್ತಿದೆ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಡ್ರೈವ್ ಮೋಡು ಸದ್ಯಕ್ಕೆ ಆವಾಗಿಂದ ಝೂಮಲ್ಲಿ ಓಡಿಸ್ಕೊಂಬಂದೆ. ಜಿಪ್ಪಲ್ಲಿ ಹಾಕೋಣ. ಸೊ ಜಿಪ್ಪಲ್ಲಿ ಹಾಕಿದ್ರೆ ನೋಡಿ ಫುಲ್ ಲೇಔಟ್ ಚೇಂಜ್ ಆಯಿತು. ನೋಡೋಣ, ಎಕನಾಮಿ ಮೋಡ್ ಅಂತ ಹೇಳ್ತಾರೆ, ನೋಡೋಣ ಇದರಲ್ಲಿ ಇವಾಗ ಗಾಡಿ ಹೆಂಗೆ ಹೋಗುತ್ತೆ. ಬಾಯ್ಸ್ ಸ್ಟಾರ್ಟಾ? ಏನೋ ಮಚ್ಚ ನೀವು ನನ್ನ ವಿಡಿಯೋಸ್ ಸ್ಟಾರ್ಟಾ ಅಂತಾನೆ ಏನು ಮಚ್ಚ? ನಿಮ್ಮ ಫ್ರೆಂಡು ಮುಂದೆ ಹೋಗ್ತಿದ್ದಾರೆ ಮಚ್ಚ. ಹೋಗ್ತಿದ್ದಾರೆ, ಚೇಸ್ ಮಾಡೋಣ. ಪೊಲೀಸ್ ಮಚ್ಚ, ಪೊಲೀಸ್ ಸರಿ ಬನ್ನಿ ಹೋಗೋಣ. ಇಲ್ಲಿ ಎಸಿ ಆನ್ ಮಾಡಿ, ಸುಮ್ಮನೆ ಏನು ಯೂಸ್ ಇಲ್ಲ ಇಂಜಿನ್ ಆನ್ ಮಾಡಿ. ಓಕೆ, ಗಾಡ್ ಇಟ್ ವಿಡಿಯೋ ಮಾಡೋ ಬದಲು ನೀನು ಫೋಟೋ ತೆಗೆದ್ಬಿಟ್ಟೆ. ಅದು ಬೈ ಡಿಫಾಲ್ಟ್ ಆಗಿ ಓಪನ್ ಆಗ್ಬಿಡ್ತಾ ಮಚ್ಚ? ಬೈ ಡಿಫಾಲ್ಟ್ ಆಗಿ ಹಂಗೆ ಓಪನ್ ಆಗೋದು ಮಚ್ಚ. ಅದು ಗುಡ್. ನನ್ನ ಬ್ರೈನ್ ಆಕ್ಯುಪೈ ಆಗಿತ್ತು ಬೇರೆದ್ರಲ್ಲಿ. ಓಕೆ ಸಾಕು ಮಚ್ಚ. ಗುರು, ಇದು ಆ್ಯಕ್ಚುಲಿ ನಾನು ಡ್ರೈವಿಂಗ್ ಆಯ್ತು ನನ್ಗೆ ಸಾಕಂತ. ನನ್ನ ಫ್ರೆಂಡ್ ಇವಾಗ ಡ್ರೈವ್ ಮಾಡೋಕ್ಕೆ ಬರ್ತಾನೆ. ಸೊ ನಾವು ಹಾಸನ್ನು ಆಲ್ಮೋಸ್ಟ್ ಕ್ರಾಸಿಂಗಲ್ಲಿ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಅಂತ ಹೈವೇ ತೋರಿಸ್ತಿದೆ ಮುಂದೆ. ಇದರಲ್ಲೇ ನಿಮ್ಗೆ ತೋರಿಸತ್ತೆ ಮತ್ತು ಡೈರೆಕ್ಷನ್ಸು ತೋರಿಸತ್ತೆ ಇದರಲ್ಲಿ ಡಿಸ್ಪ್ಲೇಯಲ್ಲಿ. ಸೊ ನೀವು ನೋಡೋಕ್ಕೋದ್ರೆ 193 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಟೈಮ್ ಇವಾಗ 2:39 AM. 3 hours 2 minutes ನಾನು ಓಡಿಸಿದ್ದೀನಿ. ಮತ್ತು 16.3 ಕಿಲೋಮೀಟ್ರ್ ಪರ್ ಲೀಟ್ರ್ ಮೈಲೇಜ್ ಬಂದಿದೆ. ಸೊ 0.5. ಸೊ ಇವಾಗ ನಾನು ಶಿಫ್ಟ್ ಆಗ್ತೀನಿ. ನನ್ನ ಫ್ರೆಂಡ್ ಬಂದು ಓಡಿಸೋದು ಸ್ಟಾರ್ಟ್ ಮಾಡ್ತಾನೆ. ಇವಾಗ ನನ್ನ ಕೋ ಪ್ಯಾಸೆಂಜರ್ ಸೀಟು, ಇಲ್ಲಾಂದರೆ ಹಿಂದೆ ಹೋಗ್ತೀನಿ, ನೋಡೋಣ. ಸೊ ನಮ್ಮ ಕಾರ್ ಇಲ್ಲಿದೆ. ಸೊ ನೀವು ನೋಡ್ಬೋದು ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಇದ್ದಾರೆ. ಇದು ನಮ್ಮದು ಬೆಂಗಳೂರು-ಮಂಗಳೂರು ಹೈವೇ. ಮತ್ತು ಮಾತಾಡೋಕೆ ಹೋದರೆ ಒಂದು ಸರ್ಕಲ್ ಬರುತ್ತೆ. ಸೊ ಬೆಂಗಳೂರು-ಮಂಗಳೂರು ಹೈವೇ ಮತ್ತು ಮೈಸೂರು-ಹಾಸನ ಹೈವೇ, ಅದು ಸರ್ಕಲ್ ಹತ್ರ ಕ್ರಾಸ್ ನಾವು ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಸ್ವಲ್ಪ ದೂರ ಬಂದಿದ್ದೀವಿ. ಒಂದು ಈಚರ್ ಮೋಟರ್ಸ್ ಅಂತ ಇದೆ ಅಲ್ಲಿ. ಸೊ ಹಾಸನದಲ್ಲಿ ಅಲ್ಲಿಗೆ ಬಂದು ನಾವು ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಡ್ರೈವರ್ಸ್ ಎಲ್ಲ ಚೇಂಜ್ ಆಗ್ತೀವಿ ನಾವು. ಆ್ಯಕ್ಚುಲಿ ಅಪ್ರಾಕ್ಸಿಮೇಟ್ಲಿ 1 or 22 minutes ಏನೋ ತೋರಿಸ್ತಿದೆ ಮ್ಯಾಪಲ್ಲಿ. ನೋಡೋಣ ಎಷ್ಟು ಟೈಮ್ವರೆಗೂ ರೀಚ್ ಆಗ್ತೀವಿ. ಪರವಾಗಿಲ್ಲ, ಒಂದು 5 ಗಂಟೆ 5:15ವರೆಗೆ ರೀಚ್ ಆದರೂ ಕೂಡ ಪರವಾಗಿಲ್ಲ. ಯಾಕಂದರೆ ರೂಮ್ಸ್ ಎಲ್ಲ ಐ ಗೆಸ್ 5:30ಇಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಧರ್ಮಸ್ಥಳದಲ್ಲಿ. ಆನ್ಲೈನ್ ಎಲ್ಲ ಅವೈಲೇಬಲ್ ಇದ್ದಿಲ್ಲ. ನೋಡೋಣ ಅಲ್ಲಿ ಹೋಗಿ ಸಿಗುತ್ತೋ ಇಲ್ಲ ಅಂತ. ಸೊ ಈಗ ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ತಿರ್ಗಾ ನಮ್ಮ ಡೆಸ್ಟಿನೇಷನ್ ಕಡೆ, ಅಂದರೆ ಧರ್ಮಸ್ಥಳ ಕಡೆ. 2:44 AM. ಅದು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಈ ಸ್ಕ್ರೀನಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ನಮ್ಮ ಹೊಟ್ಟೆ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲ ಮಚ್ಚ, ಹೆಂಗಿದೆ ಬಾಯ್ಸ್ ಜರ್ನಿ? ಸೂಪರ್. ಬಟ್ ಯಾಕೋ ನಮಗೆ ತುಂಬ ಸ್ಲೋ ಆಗಿ ಹೋಗ್ತಿದೀವಲ್ಲ, ಹಂಗ ಅನ್ಸ್ತಿದೆಯಲ್ಲ. ನಿನ್ನ ಹತ್ರ ಕೇಳೋದು ಅದು ನಾನು ಯಾಕೆ ಕೇಳಿದ್ನೋ ನನ್ನ ತಪ್ಪು. ಯಾಕಂದ್ರೆ ಅವ್ನು 2 ಕಡೆನೂ ಇಡ್ತಾನೆ. ಅದಕ್ಕೆ ಟೋಲ್ ರೋಡ್ ಸ್ಟಾರ್ಟ್ಸಾ? ಟೋಲ್ ರೋಡ್ ಇದೆಯೋ? ಓ, ಮಂಗಳೂರು ಕಟ್ತೀಯ ಮತ್ತೆ? ಓಕೆ. ಸದ್ಯಕ್ಕೆ AC ಎಲ್ಲ ಆಫ್ ಮಾಡಿದ್ದೀವಿ. ಯಾಕಂದರೆ ಸ್ವಲ್ಪ ಚಳಿ ಅನಿಸ್ತಿದೆ, ಅದಕ್ಕೆ ಸ್ವಲ್ಪ ಕೋಲ್ಡ್ ಫೀಲ್ ಆಗ್ತಿದೆ. ಅದಕ್ಕೆ ನಾವು ಆಫ್ ಮಾಡಿಬಿಟ್ಟಿದ್ವಿ ಸದ್ಯಕ್ಕೆ. ಇದು ನಾವು ಹಾಸನ ಆದಮೇಲೆ ಚೌಲಗೆರೆ ಟೋಲ್ ಪ್ಲಾಜಾ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಟೋಲ್ ಪ್ಲಾಜಾ ಇದ್ದಿಲ್ಲ ಅಂತ ನಮ್ಮ ಫ್ರೆಂಡ್ ಹೇಳ್ತಿದ್ದ, ಬಟ್ ಇವಾಗ ಟೋಲ್ ಪ್ಲಾಜಾ ಬಂದ್ಬಿಟ್ಟಿದೆ. ಸದ್ಯಕ್ಕೆ ಟೋಲ್ ಗೇಟ್ ಕ್ರಾಸ್ ಮಾಡಿಬಿಟ್ರಿ. ಸ್ವಲ್ಪ ಟೈಮ್ ಆಯಿತು, ಯಾಕಂದರೆ ಏನೋ ಮುಂದೆ ಸ್ವಲ್ಪ ಇಶ್ಯೂ ಆಗಿಬಿಟ್ಟಿತ್ತು. ಸೊ ನಾವು ಹೊರಟ್ಬಿಟ್ಟು ತಿರ್ಗಾ ವಾಪಸ್
ನಮ್ಮ ಡೆಸ್ಟಿನೇಷನ್ ಕಡೆ, ಧರ್ಮಸ್ಥಳ ಕಡೆ. ಸೊ ನ್ಯಾವಿಗೇಷನ್ ಟೋಲ್ ಬಂತು. ಸೊ 100 ಕಿಲೋಮೀಟರ್ ಸ್ಪೆಂಡಿಂಗ್. ಅವನ್ ಸಾಹೇಬ್ರು ನೋಡ್ಲೇಬೇಕು. 1 hour 58 minutes. ಲೆಟ್ಸ್ ಗೋ. ಜೈ. ನಮ್ಮ ಮುಂದೆ ನಮ್ಮ ಹೆಮ್ಮೆ KSRTC ಅಶ್ವಮೇಧ ಕ್ಲಾಸಿಕ್ ಬಸ್ಸು ಧರ್ಮಸ್ಥಳ ಹೋಗ್ತಿದೆ. ಸೊ ನಾವು ಅದನ್ನ ಓವರ್ಟೇಕ್ ಮಾಡ್ಕೊಂಡು ಸದ್ಯಕ್ಕೆ ಬಂದ್ಬಿಟ್ಟು ಇದೇನು ಇದು ಫಾಗ? ಏನಿದು ಫಾಗ? ಓ ನಮ್ಗೆ ಫಾಗ್ ನೋಡಕ್ ಸಿಗ್ತಿದೆ ಇಲ್ಲಿ. ಓ ಮಂಜು ಆಕ್ಚುಲಿ ಜಾಸ್ತಿ ಇದೆ. ಅಚ್ಚಾ, ಇನ್ನು ಹೈವಿ ಆನ್ ಮಾಡಿದ್ರೆ ಆಬ್ವಿಯಸ್ಲಿ ಇನ್ನೂ ಕಾಣಿಸಲ್ಲ. ಇದು ನೀವು ನೋಡ್ಬೋದು ಫುಲ್ ಫಾಗು. ಅಲ್ಲಿ ಮುಂದೆ ಕಾರ್ ಹೋಗ್ತಿದೆಯಲ್ಲ, ನಿಮ್ಗೆ ಕ್ಯಾಮ್ರಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಿರ್ಬೋದು. ಅದು ಕಾಣಿಸ್ತಿದೆ ಅಂತ ಸ್ವಲ್ಪ ನಮಗೆ ಬ್ಲರ್ನೆಸ್ ಆಗಿದೆ. ಆ ಕಾರ್ ನೋಡಿ, ಬೀಟ್ ಸ್ಕೋಡಾ ಕುಶಾಕ್ ಕಾನ್ ಬಾಡಿ. ಬೀಟ್ ಹೊಡಿಯಲ್ಲ ಯಾಕಂದ್ರೆ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಫಸ್ಟ್ ಸರ್ವಿಸ್ ಆಗೋವರೆಗೂ ಆರಾಮಾಗಿ ಓಡಿಸೋಣ. ಅದಾಗ ಮಾಡೋಣ. 5 wheel. ಓ ಇವಾಗ ನೋಡಿ ಫಾಗು, ಹೆವಿ ಫಾಗ್ ಇದೆ ಆ್ಯಕ್ಚುಲಿ. ಐ ಥಿಂಕ್ ನಮ್ಮದು ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಅಡ್ಯಾಸ್ ಆನ್ ಆಗಿದೆ, ಬಟ್ ಲೇನ್ ಅಸಿಸ್ಟ್ ನಮ್ಮ ಹುಡುಗ ಆಫ್ ಮಾಡಿಸ್ಬಿಟ್ಟಿದ್ದಾನೆ. ಏನಕ್ಕಂತ ಗೊತ್ತಿಲ್ಲ, ಅವ್ನಿಗೆ ಅದು ಇಷ್ಟ ಇಲ್ಲ ಅಂತ. ಬಟ್ ಫಾಗ್ ಹೆವಿ ಇದೆ. ಧೋನಿ ಅಲ್ಲ ಇದು. ದೆನ್ ದಿಸ್ ಕಮ್ಸ್ ಅಂಡರ್ ಶಿರಡಿ ಘಾಟ್, ರೈಟ್? ಸೊ ವಿ ಆರ್ ಇನ್ ಶಿರಡಿ ಘಾಟ್ ಅಲ್ವಾ? ಶಿರಾಡಿ ರೆಡ್ ಇದೆ ಅಂದ್ರೆ ಟ್ರಾಫಿಕ್ ಇದೆ. ಎಲ್ಲೋ ಅದು ಇಲ್ಲ ಬಿಡು, ಅದು ಇಳಿತಾರಲ್ಲ ಸ್ಲೋ ಆಗಿ. ಫೋಟೋ ಮುಂಜಾರವ ಅದು. ಓ ನಾವು ಎಂಟ್ರ್ ಆಗಿದ್ದೀವಿ ಶಿರಾಡಿ ಘಾಟ್. ನಾನು ಇಷ್ಟೊಂದು ಸಲ ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಗೆಸ್ ಕಾರಲ್ಲಿ ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಐ ಗೆಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಬ್ರೋ ಆರಾಮು, ಏನು ಅರ್ಜೆಂಟ್ ಇಲ್ಲ. ಏನಿದು? ಕ್ಲೋಸ್ ಮಾಡಿಟ್ಟಿದ್ದಾರೆ. ಓಕೆ, ನಿಲ್ಲಿಸ್ಬೇಕಾ ಇಲ್ಲಿ? ಬೇಡವಾ? ಓಕೆ, ಟಾರ್ ಎಲ್ಲ ಹಾಕಿದ್ದಾರೆ ಘಾಟಲ್ಲಿ. ನೈಸ್. ಕೆಳಗಡೆನೇ ಹೋಗ್ಬೇಕಲ್ಲ ನಾವು? ಓಕೆ. ಸ್ಪೀಡೋ ಹಮಾರೆ ತರಫ್ ಕ್ಯಾ? ಅಚ್ಚಾ, ಹಾಂ ಕರೆಕ್ಟ್. ಅಚ್ಚಾ, ಇದು ಒನ್ ವೇನಾ ಮತ್ತೆ? ಅಲ್ಲ ಅಲ್ವಾ? ಪಾಸ್ ಲೈಟ್ ಕೊಟ್ಬಿಡು. ರಾತ್ರಿ ನೈಟ್ ಟೈಮಲ್ಲಿ ವಿ ಶುಡ್ ಗಿವ್ ಪಾಸ್ ಲೈಟ್. ಇದು ಶಿರಡಿ ಘಾಟಲ್ಲಿ ನಮ್ಮದು ಆಫ್ ರೋಡಿಂಗ್ ಸ್ವಲ್ಪ ಪ್ಯಾಚ್ ಸ್ಟಾರ್ಟ್ ಆಗಿದೆ. ತಿರ್ಗಾ ಮುಂದೆ ಅಲ್ಲಿ ಮುಂದೆ ಇದೆಯಲ್ಲ ತಿರ್ಗಾ ಸಿಮೆಂಟೆಡ್ ರೋಡು. ಸೊ ಅಲ್ಲಿ ತಿರ್ಗಾ ನಾನೇನೋ ಫುಲ್ಲು ಆಫ್ ರೋಡಿಂಗ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ಮತ್ತು ನೀವು ನಮ್ಮ ಮ್ಯಾಪ್ ನೋಡ್ಬೋದು. ಇದು ಇನ್ಬಿಲ್ಟ್ ಮ್ಯಾಪಲ್ ಆ್ಯಪು. ಅದ್ರಲ್ಲಿ ನಾವು ನ್ಯಾವಿಗೇಷನ್ ಮ್ಯಾಪಲ್ ಯು ವುಡ್ ನೋ ದ್ಯಾಟ್. ಸೊ ಇಲ್ಲಿ ನೋಡ್ಬೋದು 65 ಕಿಲೋಮೀಟ್ರಿಗೆ ಇನ್ನೂ 1.5 hour ತೋರಿಸ್ತಿದೆ ಟೈಮಿಂಗ್ಸು. ಹೋಗೋಣ ಆರಾಮಾಗಿ. ಇದು ನಾವು ಶಿರಡಿ ಘಾಟಲ್ಲೇ ಕಂಟಿನ್ಯೂ ಇದ್ದೀವಿ. ಕಿಲೋಮೀಟರ್ ಸ್ಪೆಂಡಿಂಗ್ 52, 1 hour 12 minutes ತೋರಿಸಿದೆ. ನಮ್ಮ ಹುಡುಗ ಇದು ಫಸ್ಟ್ ಓವರ್ಟೇಕ್ ಮಾಡಿಬಿಡ್ಲಿ ಪಾಪ. ಗಾಡಿ ಬರ್ತಿಲ್ವಾ? ಲೈಟ್ ಹೊಡಿತೀರ. ಓಕೆ. ಸೊ ನಮ್ಮ ಹುಡುಗ ನೀವು ನೋಡೋಕೆ ಹೋದರೆ ಮೈಲೇಜ್ ಎಷ್ಟು ತರ್ಸವನೆ. 251.6 ಕಿಲೋಮೀಟರ್ಸ್ ಆಗಿದೆ ಬೆಂಗಳೂರಿಂದ, ನಮ್ಮ ರಾಮಮೂರ್ತಿ ನಗರದಿಂದ. 4 hours 6 minutes ಡ್ರೈವ್ ಆಗಿದೆ. ಮೈಲೇಜ್ 26.3. ಓ ಮೈ ಗಾಡ್, ತುಂಬ ಶೇಕ್ ಆಗ್ತಿದೆ. ಇರಿ ಒಂದು ನಿಮಿಷ, ಒಂದು ಸ್ವಲ್ಪ ನಿಧಾನ ಓಡಿಸೋ ಮಾರಿಯ. 26.3 ನೋಡಿ ನೀವು. ಅಯ್ಯಪ್ಪ ಎಂಥ ಮೈಲೇಜು. ಏನಕ್ಕಂದರೆ ಅದಕ್ಕೊಂದು ಕಾರಣ ಇದೆ. ಏನು ಕಾರಣ ಅಂತ ನಾನು ಸ್ವಲ್ಪ ಮುಂದೆ ನಿಮಗೆ ತಿಳಿಸ್ತೀನಿ. ಗುರು, ಇದು ಅರೌಂಡ್ 4 AM ನಾವು ಗುಂಡಿಯಾ ಅಂತ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ರೀಚ್ ಆಗಿದ್ದೀವಿ. ಅದಕ್ಕೆ ಗುಂಡಿಯಾ ಅಂತ ಅಲ್ಲಿ ಕಾಣಿಸ್ತಿಲ್ಲ. ಸೊ ನಾವು ಬಂದಿರೋದು ಹತ್ತು ಕಡೆಯಿಂದ. ಸೊ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ, ಲೆಫ್ಟ್ ತೊಗೊಂಡೋದ್ರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅಪ್ರಾಕ್ಸಿಮೇಟ್ಲಿ 29 to 30 ಕಿಲೋಮೀಟರ್ ಧರ್ಮಸ್ಥಳ ಆಗಿದೆ. ಸೊ ಇಲ್ಲಿವರೆಗೂ ಮೈಲೇಜ್ ಎಷ್ಟು ಬಂದಿದೆ, ಟೈಮ್ ಎಷ್ಟಾಗಿದೆ, ಅದೆಲ್ಲ ರನ್ನಿಂಗ್ ನಮ್ಮ ಗಾಡಿದು ಎಷ್ಟಾಗಿದೆ ಎಲ್ಲ ನಿಮಗೆ ಇವಾಗ ತೋರಿಸ್ತೀನಿ. ಅಲ್ಲಿ ಓಕೆ ರಿವರ್ಸ್ ಆಗಿಬಿಟ್ಟಿದ್ದಾನೆ. ಸೊ ಅದು ಡಿಸ್ಟೆನ್ಸು ಸದ್ಯಕ್ಕೆ ತೋರಿಸ್ತಿದೆ. ಜಸ್ಟ್ ಫ್ಯೂ ಮಿನಿಟ್ಸ್. ನೀವು ನೋಡ್ಬೋದು. ಒಂದು ನಿಮಿಷ ಸ್ಟ್ರೇಟಾಗಿ ಸ್ಟೇರಿಂಗ್ ಮಾಡ್ಕೊಳ್ಳಿ. ಹೋಗಲ್ಲ ಕ್ಯಾಮ್ರಲ್ಲಿ ಕಾಣಿಸ್ತಿದೆ. 365 ಕಿಲೋಮೀಟರ್ಸ್ ಆಗಿದೆ. 265 ಕಿಲೋಮೀಟರ್ಸ್ ಆಗಿದೆ. ನಾನು ನಿದ್ದೆಯಲ್ಲಿದ್ದೀನಿ. ಓಕೆ, ನಿದ್ದೆ ಕಣ್ಣಲ್ಲಿದ್ದೀನಿ. 4 hours 27 minutes
ಆಗಿದೆ ರೈಡ್ 25.9 भाई हीटर ऑन हुआ है भाई वो ऑब्वियसली 24 पे रखो 25 ಗುರುಗಳೇ ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಧರ್ಮಸ್ಥಳಗೆ ನೀವು ನೋಡ್ಬೋದು ಹೋಗ್ಬೋದು ಹೋಗ್ ಗುರು ಅಲ್ಲಿ ಹೋಗ್ತಿದ್ದೀರಾ ಟಿ ಟಿ ಇಲ್ಲಿ ನೀವು ನೋಡ್ಬೋದು ಎಲ್ಲ ಭಕ್ತಾದಿಗಳು ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಅಲ್ಲಿ ನೀವು ಧರ್ಮಸ್ಥಳ ದೇವಸ್ಥಾನ ನೋಡ್ಬೋದು ಎಲ್ಲಿ ಕೌಂಟ್ರಲ್ಲಿ ಹೌದಾ ನಾವು ಹೋಗ್ತಿದ್ದೀವಿ ಗೆಸ್ಟ್ ಹೌಸ್ಗೆ ನೋಡೋಣ ರೂಮ್ಸ್ ಅವೈಲೇಬಲ್ ಇರುತ್ತಾ ಇಲ್ಲ ಅಂತ ಇವಾಗ ಗುರುಗಳೇ ಗುಡ್ ಮಾರ್ನಿಂಗ್ ಧರ್ಮಸ್ಥಳದಿಂದ ಸೊ ನೀವು ನೋಡ್ಬೋದು ಸಾಕೇತ್ ಗೆಸ್ಟ್ ಹೌಸ್ ಹತ್ರ ನಾವು ಇದ್ದೀವಿ ಸದ್ಯಕ್ಕೆ ಸೊ ನಾವು ರೀಚ್ ಆದ್ರಿ ಬೆಳಗ್ಗೆ ಅರೌಂಡ್ 9:05ಗೆ ನಾವು ಗೇಟ್ ಎಂಟ್ರಿ ಕೊಟ್ಬಿಟ್ರಿ ಅದು ಅರೌಂಡ್ 5:10 ಅನ್ಕೊಂಬಿಡಿ 5:08 5:10 ಅಂತ ಅನ್ಕೊಂಬಿಡಿ ನಾವು ಧರ್ಮಸ್ಥಳ ಗೇಟ್ ಎಂಟ್ರಿ ಮಾಡ್ಕೊಂಬಿಟ್ರಿ ಸೊ ನಮ್ಮ ಕಾರ್ ಇಲ್ಲಿದೆ ಸೊ ಮೇಯ್ನಾಗಿ ನಾನು ಧರ್ಮಸ್ಥಳಕ್ಕೆ ಏನಕ್ಕೆ ಬಂದಿರೋದಂದರೆ ನಮ್ಮ ಕಾರ್ 7X ಪೂಜೆ ಮಾಡೋಕ್ಕೆ ಸೊ ಆ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕು ಮತ್ತು ಇಲ್ಲಿ ನಿಮಗೆ ತೋರ್ಸೋಣ ಮೈಲೇಜು ಧರ್ಮಸ್ಥಳವರೆಗೂ ಎಷ್ಟು ಬಂದಿದೆ ಅಂತ ಅದು ಮೇನು ಬನ್ನಿ ಒಳಗಡೆ ಹೋಗೋಣ ನಮ್ಮ ಗಾಡಿ ಒಳಗಡೆ ಅಯ್ಯೋ ಅಪ್ಪ ಆನಾಗಪ್ಪ ರುಕ್ ಜಾವ್ ಅಯ್ಯ ಪೈ ಒಂದು ನಿಮಿಷ ವೆಯ್ಟ್ ಮಾಡಿಬಿಡು ಆಗ್ಬಿಡುತ್ತೆ ಒಂದು ನಿಮಿಷ ಇರಿ ಕಾರ್ ಸ್ಟಾರ್ಟ್ ಮಾಡೋಣ ಸೊ ನೀವು ನೋಡೋಕ್ಕೆ ಇಲ್ಲಿ ಹೋದರೆ ಝ್ಯಾಪ್ ಮೋಡ್ ಆ್ಯಕ್ಟಿವೇಟ್ ಸೊ ಟ್ರಿಪ್ ಬಿ ನೀವು ನೋಡ್ಬೋದು ಟೋಟಲ್ ಬೆಂಗಳೂರಿಂದ 309 ಕಿಲೋಮೀಟರ್ಸ್ ನಾವು ಬಂದಿದ್ದೀವಿ ಮೈಕ್ ಆಚೆ ಇದೆ 309 ಕಿಲೋಮೀಟರ್ಸ್ ನಾವು ಬಂದಿದ್ದೀವಿ ನಮಗೆ ಟೋಟಲ್ ಟೈಮ್ ತೊಗೊಂಡಿದ್ದು 5 hours 35 minutes ಡ್ರೈವಿಂಗ್ ಟೈಮು ಸೊ ನಾವು ಚಿಲ್ ಔಟ್ ಮಾಡಿದ್ದು ಅದೆಲ್ಲ ಟೈಮ್ ಕೌಂಟ್ ಇದರಲ್ಲಿ ನಾವು ಮಾಡಿಲ್ಲ ಸೊ ಮೈಲೇಜ್ ತೋರ್ಸಕ್ಕೆ ಹೋದರೆ ನಿಮ್ಗೆ ಇವಾಗ ಆನ್ ಆಗಪ್ಪ ಇದು ಕೀ ಬ್ಯಾಟ್ರಿ ಏನೋ ಇದಾಗಿದೆ 12.7 ಬಂದಿದೆ ಗುರು ಮೈಲೇಜ್ ಡೌನ್ ಆಗಿದೆ ಸೊ ಇದೇ ಮೈಲೇಜ್ ಬಟ್ ತುಂಬ ಡೌನ್ ಆಯಿತು ನೋಡಿ ನಾನೇನು ನಿಮಗೆ ತಪ್ಪು ತೋರಿಸ್ತಿಲ್ಲ ಟ್ರಿಪ್ ಬಿ ನಿಮ್ಮ ಮುಂದೆನೇ ರೀಸೆಟ್ ಮಾಡಿದೆ 0ಗೆ 309 ಕಿಲೋಮೀಟರ್ಸ್ 5 hours 39 minutes 12.7 ಆ್ಯಾವ್ರೇಜ್ ಬಂದಿದೆ ಸೊ 12.7 ಆ್ಯಾವ್ರೇಜ್ ಏನಕ್ಕಂದರೆ ನಾವು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬರುವಾಗ ಹೈವೇ ಬಿಟ್ಟು ಧರ್ಮಸ್ಥಳ ರೋಡಿಗೆ ಬಂದ್ರಲ್ಲ ಆ ರೋಡ್ ತುಂಬ ಕೆಟ್ಟೋಗಿದೆ ಅದೇನೋ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿದೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಗ್ ತೊಗೊಂಡ್ಬಿಟ್ಟು ರೆಡಿ ಇದ್ದಾರೆ ಆಚೆ ವೀಡಿಯೋ ಮಾಡ್ತೀನಿ ಸೊ ಆಚೆ ಬಂದಿದ್ದೀನಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಬ್ಯಾಗ್ ಎಲ್ಲ ತೊಗೊಂಡು ರೆಡಿ ಇದ್ದಾರೆ ಸೊ ಗೆಸ್ಟ್ ಹೌಸ್ಗೆ ನಾವು ಫೋಟೋ ಹಿಡಿದೆ ಸಖತ್ತು ಸೊ ಗೆಸ್ಟ್ ಹೌಸ್ಗೆ ನಾವು ಮಾರ್ನಿಂಗ್ 5:30 ನಿಂತ್ಕೊಂಡಿದ್ರಿ 6:30ಗೆ ಸಾಕೇತಂಥ ಗೆಸ್ಟ್ ಹೌಸಲ್ಲಿ ನಿಮಗೆ ಕೀಸ್ ಎಲ್ಲ ಪ್ರೊವೈಡ್ ಮಾಡೋದು ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ 6:30 AM ಇಂದ ಮಾರ್ನಿಂಗು ಸೊ ಇದು ಜ್ಞಾಪನ ಇಲ್ಲಿ ಸೊ ನೀವೇನಾದ್ರು ಸಾಕೇತಕ್ಕೆ ಬಂದರೆ ಇದು ಟೈಮಿಂಗ್ ಇರುತ್ತೆ ಸೊ ನಾವು ಇವಾಗ ಹೋಗ್ತೀವಿ ಫ್ರೆಶ್ ಅಪ್ ಎಲ್ಲ ಆಗ್ತೀವಿ ಸೊ ನಿಮಗೆ ಹೆಂಗೆ ಗಾಡಿ ಪೂಜೆ ಮಾಡಿಸ್ಬೋದಂತ ಅದು ನಾನು ನಿಮಗೆ ಪ್ರಾಸೆಸ್ ಹೇಳ್ಕೊಡ್ತೀನಿ ಫಸ್ಟ್ ನನಗೆ ಗೊತ್ತಾಗಬೇಕು ಪೂಜೆ ಆಗುತ್ತಾ ಇಲ್ಲ ಅಂತ ಹೋಗಬೇಕು ದರ್ಶನ ಎಲ್ಲ ಮಾಡಬೇಕು ಶ್ರೀ ಮಂಜುನಾಥ ಸ್ವಾಮಿ ದೇವ್ರದ್ದು ಸೊ ಹೋಗೋಣ ನೋಡೋಣ ಪ್ರಾಸೆಸ್ ಏನಾದರೂ ಗಾಡಿ ಪೂಜೆ ಆದರೆ ನಿಮಗೆ ಪಕ್ಕ ಎಲ್ಲ ತಿಳಿಸ್ತೀನಿ ಸರಿ ಮತ್ತು ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ ಗುರುಗಳೇ ಬಾಯಲ್ಲಿ ಬಿಡ್ರೋ ಬಾಯಲ್ಲಿ ಬಿಡ್ರಿ ಬಾಯ್ ಅಂತ ಹೇಳ್ರೋ ಬಾಯ್ ಅಂತ ಹೇಳೋ ಬಾಯ್ 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 ಗುರುಗಳೇ